ಎಲ್ಲ ಒಂದು 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. 7ನೇ ತರಗತಿ SA2 ಎಕ್ಸಾಮ್ 2026 ಎರಡಲೇ ಬರ್ತಿದ್ದೀರಾ. ಇನ್ನೇನು ನಾಳೆ ಮಾರ್ಚ್ 24ರಂದು ಕನ್ನಡ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ಒಂದು ಬೋರ್ಡ್ ಅವರು ಬಿಟ್ಟಿರುವ ಕನ್ನಡ ವಿಷಯದ ಒಂದು ಮಾಡಲ್ ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವೆರಿ ಇಂಪಾರ್ಟೆಂಟು ನಿಮ್ಮ SA2 ಎಕ್ಸಾಮ್ಗೆ. ಯಾಕಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ಮುಂದೆ SA2 ಎಕ್ಸಾಮ್ನ ಕನ್ನಡ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಅಲ್ಲದೆ ತುಂಬ ಪ್ರಶ್ನೆ ರಿಪೀಟ್ ಆಗ್ಬೋದು. ಎಲ್ಲ ಕ್ವಶನ್ ಇಂಪಾರ್ಟೆಂಟು. ಕೊನೆಯವರೆಗೆ ನೋಡಿ ಪ್ರತಿಯೊಂದು ಕ್ವಶನ್ ಓದ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳೇಬೇಕು. ಸೊ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು ಉತ್ತರ ಸಹಿತ ಕೊಡ್ತೀನಿ. ಸಂಪೂರ್ಣ ಕ್ವಶನ್ ಪೇಪರ್ ಉತ್ತರ ಸಹಿತ ಸಿಗ್ತದೆ, ಕೊನೆಯವರೆಗೆ ನೋಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಎಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ನಿಮ್ಮೊಂದು 7ನೇ ತರಗತಿ SA2 ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳು ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕಂತನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋಗಳು ಸಿಗ್ತವೆ. ತಪ್ಪೇ ಮಾಡ್ಕೊಳ್ಳಿ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಅದರ ಮೇಲೆ 7th ಅವ್ರಿಗೂ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇದು ಮಾಡಲ್ ಕ್ವಶನ್ ಪೇಪರು, ಕೇವಲ ಮಾದರಿ ಪ್ರಶ್ನೆ ಪತ್ರಿಕೆ. ಒಟ್ಟಿನಲ್ಲಿ ಇಂಪಾರ್ಟೆಂಟ್ ನೋಡ್ಕೊಂಡು ಹೋಗಿ. ಪ್ಯಾಟರ್ನ್ ಸೇಮ್ ಇರ್ತದೆ, ಕ್ವಶನ್ ರಿಪೀಟ್ ಆಗ್ತವೆ. ಸೊ ಎಲ್ಲ ಆಗೋದಿಲ್ಲ, ಕೆಲವಷ್ಟು ಕ್ವಶನ್ ಮಾತ್ರ ಹೇಳ್ತೀನಿ ಯಾವಲ್ಲ ಅಂತ. ಓಕೆ, ನೋಡ್ತಾ ಹೋಗೋಣ. ಗರಿಷ್ಠ ಅಂಕಲ್ 40, ಸಮಯ 90 ನಿಮಿಷ. ಒಂದೇ ಮೇಲೆ ನಿಮಗೆ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಏನು ಕೊಟ್ಟಿರ್ತಾರೆ? ಉತ್ತರವನ್ನು ಆರಿಸಿಬಿಟ್ಟು ಬರಬೇಕು, ಬಿಟ್ಟ ಸ್ಥಳ ತುಂಬಬೇಕು. ಟೋಟಲಾಗಿ 3 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. ನೋಡಿ, ಒಂದನೇ ಕ್ವಶನ್ ನೋಡಿ. ಛಂದಸ್ಸಿನ ಭಾಷೆಯಲ್ಲಿ ಲಘು ಗುರುತಿಸಲು ಬಳಸುವ ಚಿಹ್ನೆ ಯಾವ್ದು ಬಳಸ್ತೀವಿ? ಬ್ರಾಕೆಟಲ್ಲಿ ನೋಡ್ಬೋದು ನೀವು, 3 ಕೊಟ್ಟಿದ್ದಾರೆ. UC ಇದನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವ ಚಿಹ್ನೆ ಬಳಸ್ತೀವಿ ನಾವು? ಉತ್ತರ ನೋಡೋಣ. ಛಂದಸ್ಸಿನ ಭಾಷೆಯಲ್ಲಿ ಲಘುವನ್ನು ಕೇಳಿದರೆ, ಲಘು ಗುರು ಕೇಳ್ತಾರೆ. ಸೊ ಲಘು ಅಂತ ಬಂದಾಗ ಬಳಸ್ತೀವಿ ಯು ಆಕಾರ, ಯು ನೋಡಿ, ಇದು ಲಘು ಅಂತ ಬಳಸ್ತೀವಿ. ಇನ್ನು ಕ್ವಶನ್ ನಂಬರ್ 2. ಗದುಗಿನ ನಾರನಪ್ಪ ಎಂದು ಕರೆಯಲಾಗುವ ಕವಿ ಯಾರು? ರನ್ನನ, ಪಂಪ, ಕುಮಾರವ್ಯಾಸ, ಜನ್ನ. ಯಾವುದು ಸರಿಯಾದ ಉತ್ತರ? 2ನೇ ಪ್ರಶ್ನೆಗೆ ಉತ್ತರ ಕುಮಾರವ್ಯಾಸ. ಕುಮಾರವ್ಯಾಸಗೆ ಗದುಗಿನ ವೀರನಾರಾಯಣಪ್ಪ ಕರೀತಾರೆ. ಗದುಗಿನ ನಾರಾಯಣಪ್ಪ ಅಥವಾ ವೀರನಾರಾಯಣಪ್ಪ ಕರೀತಾರೆ. ಇನ್ನು 3ನೇದು, ರಾಕ್ಷಸ ಬಹುವಚನ ರೂಪವಾಗಿ ಪರಿವರ್ತಿಸಿ. ರಾಕ್ಷಸ ಅನ್ನೋದು ಬಹುವಚನದಲ್ಲಿ ಏನಾಗ್ತದೆ? ರಾಕ್ಷಸಗಳು, ರಾಕ್ಷಸರು, ರಾಕ್ಷಸಂದಿಯರು, ರಾಕ್ಷಸಿಯರು. ಏನಾಗ್ಬೋದು ಬಹುವಚನದಲ್ಲಿ? ಇದು ರಾಕ್ಷಸರು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 4. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳನ್ನು ಭರ್ತಿ ಮಾಡಿ ಅಥವಾ ತುಂಬಿರಿ. ಬಿಟ್ಟ ಸ್ಥಳ ಪ್ರಶ್ನೆಗಳು 3 ಇರ್ತವೆ. ಟೋಟಲಾಗಿ 3 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. 4ನೇ ಕ್ವಶನ್ನು, ಒಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಡ್ಯಾಶ್. ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ. ತಾಯಿಗಿಂತ ಗಾದೆ ಮಾತು ಪೂರ್ಣ ಏನು ಮಾಡಬೇಕು ನಾವು? ತಾಯಿಗಿಂತ ಬಂಧು ಇಲ್ಲ, ಸರಿಯಾದ ಉತ್ತರ. ಇನ್ನು ಪ್ರಶ್ನೆಗೆ ಎಷ್ಟನೇದು? 5ನೇದು. ಅರಸನ ಮನೆ. ಇದರಲ್ಲಿ ಅರಸನ ಎಂಬುದು ಪೂರ್ವ ಪದ ಆದರೆ ಮನೆ ಎಂಬುದು ಡ್ಯಾಶ್ ಪದ. ಮನೆ ಎಂಬುದು ಏನು ಪದ? ಇದು ಅರಸ ಕೊಟ್ಟಿದ್ದಾರೆ ಅವರು. ಅರಸ ಏನಿದೆ? ಪೂರ್ವ ಪದ. ಮನೆ ಅನ್ನೋದು ಯಾವ ಪದ? ಇದು 5ನೇ ಪ್ರಶ್ನೆಗೆ ಉತ್ತರ ಇದು ಉತ್ತರ ಪದ. ಅದು ಪೂರ್ವ ಪದ, ಇದು ಉತ್ತರ ಪದ. ಪೂರ್ವ ಉತ್ತರ ಇಷ್ಟೇ. ನೆಕ್ಸ್ಟು 6ನೇದು. ಕುಡಿ ಪದದ ನಾಮರೂಪ ಚಿಗುರು. ಇದರ ಕ್ರಿಯಾರೂಪ. ಅವರು ನಾಮರೂಪ ಕೊಟ್ಟಿದ್ದಾರೆ, ನಾವು ಕ್ರಿಯಾರೂಪನ ಬರೀಬೇಕು. ಕುಡಿಯ ಕ್ರಿಯಾರೂಪ ಏನಾಗ್ಬೋದು? ಸೇವಿಸುವುದು ಅಥವಾ ಕುಡಿಯುವುದು. ಸೇವಿಸುವುದು ಅಥವಾ ಕುಡಿಯುವುದು ಸರಿಯಾದ ಉತ್ತರ. ಇನ್ನು 7ನೇ ಕ್ವಶನ್ನು, ಸೂಚನೆಗಳಂತೆ ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇವೇನು 1 ಅಂಕದ ಪ್ರಶ್ನೆಗಳು. 6 ಇರ್ತವೆ. ಟೋಟಲಾಗಿ 6 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. 7ನೇ ಕ್ವಶನ್ನು, ಧರ್ಮ ಇದರ ವಿರುದ್ಧಾರ್ಥಕ ಪದ ಬರೀರಿ. ವಿರುದ್ಧಾರ್ಥಕ ಪದ ಕೇಳಿದರೆ ಧರ್ಮ ಪದ ವಿರುದ್ಧಾರ್ಥಕ ಪದ. ಉತ್ತರ ನೋಡೋಣ. ಸೊ ಧರ್ಮದ ವಿರುದ್ಧಾರ್ಥಕ ಪದ 7ನೇ ಕ್ವಶನ್ಗೆ ಆನ್ಸರು ನೋಡಿ, ಧರ್ಮ ಅಧರ್ಮ, ಸರಿಯಾದ ಉತ್ತರ ಅಧರ್ಮ. ಪ್ರಶ್ನೆ 8. ಆಚ್ಛಾದನ ಈ ಪದದ ಅರ್ಥ ಬರೀರಿ. ಆಚ್ಛಾದನ ಪದದ ಅರ್ಥ. 8ನೇ ಕ್ವಶನ್ಗೆ ಆನ್ಸರು ಆಚ್ಛಾದನ ಅಂದರೆ ಬಟ್ಟೆ ಅಥವಾ ವಸ್ತ್ರ. ವೆರಿ ಇಂಪಾರ್ಟೆಂಟು. ಅಬ್ಸರ್ವ್ ಮಾಡಿ, ಇಲ್ಲಿ ಅವರು ಯಾವೆಲ್ಲ ಟಾಪಿಕ್ ಕೊಟ್ಟಿದ್ದಾರೆ, ಯಾವೆಲ್ಲ ವ್ಯಾಕರಣ ಕೊಟ್ಟಿದ್ದಾರೆ, ಯಾವೆಲ್ಲ ವ್ಯಾಕರಣ ಕೇಳ್ತಾರೆ. ಏನು ಕೇಳ್ತಾರೆ? ವಿರುದ್ಧಾರ್ಥಕ ಪದ ಕೇಳ್ತಾರೆ, ಅರ್ಥ ಕೇಳ್ತಾರೆ, ಲಿಂಗ ಕೇಳ್ತಾರೆ. ಅರ್ಥ ಆಯ್ತಾ? ಇದೇ ಓದ್ಕೊಳ್ಳಿ. ಸೊ ನಿಮಗೆ ಪಾಸ್ ಆಗೋಕ್ಕೆ ಹೆಲ್ಪ್ ಆಗ್ತದೆ. ಅವನು ಈ ಪದದ ಸ್ತ್ರೀಲಿಂಗ ರೂಪ ಬರೆಯಿರಿ. ಸ್ತ್ರೀಲಿಂಗ ರೂಪ. ಅವನು ಪದದ ಸ್ತ್ರೀಲಿಂಗ ರೂಪ. 9ನೇ ಕ್ವಶನ್ಗೆ ಆನ್ಸರು ವೇಟ್ ಮಾಡಿ. ಅವನು, ಅವಳು. ಇನ್ನು 10ನೇ ಕ್ವಶನ್ನು, ಮನಸ್ಸೋಲು ಈ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ. ಮನಸ್ಸೋಲು ಪದವನ್ನು ಬಳಸಿಬಿಟ್ಟು ನಾವು ನಮ್ಮದೇ ಆದಂಥ ಸ್ವಂತ ವಾಕ್ಯವನ್ನು ಮಾಡಬೇಕು. ಮನಸ್ಸೋಲು ತುಂಬ ರೀತಿ ಮಾಡ್ಬೋದು. ಮನಸ್ಸೋಲು ಪದ ಬಳಸ್ಕೊಂಡು ನೀವು ಸ್ವಂತ ವಾಕ್ಯಗಳನ್ನ ತುಂಬ ರೀತಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಒಂದು ತೋರಿಸ್ತೀನಿ.
ಸೊ ಮೇ ಬಿ ಆನ್ಸರ್ ಇಲ್ಲ ಇಲ್ಲಿ. ವಾಕ್ಯ ರಚನೆ ಆಧರಿಸಿ ಅಂಕ ನೀಡುವುದು. ಅರ್ಥ ಆಯ್ತಾ? ಇಷ್ಟೇ. ಮನಸ್ಸೋಲು ಯಾವ ರೀತಿ ಬಳಸಿ ನೀವು ನಿಮ್ಮ ಸ್ವಂತದಲ್ಲಿ ಮನಸ್ಸೋಲು ಪದ ಬಂದಿರಬೇಕು. ಮನಸ್ಸೋಲು. ಅರ್ಥ ಆಯ್ತಾ? ನೆಕ್ಸ್ಟು 11ನೇದು, ನೀನು ಇಲ್ಲೇನು ಮಾಡುತ್ತಿರುವೆ. ಈ ವಾಕ್ಯದಲ್ಲಿ ಬಳಸಿರುವ ಲೇಖನ ಚಿಹ್ನೆ ಹೆಸರು. ಲೇಖನ ಚಿಹ್ನೆ ನೀನು ಇಲ್ಲೇನು ಮಾಡುತ್ತಿರುವೆ. ಗಮನಿಸಿ, ಲೇಖನ ಚಿಹ್ನೆ ಕೇಳಿದ್ದಾರೆ. ಏನಿದೆ ಅಲ್ಲಿ? 11ನೇದು ಯಾವ ಚಿಹ್ನೆ ಅದು? ಪ್ರಶ್ನಾರ್ಥಕ ಚಿಹ್ನೆ. ಪ್ರಶ್ನಾರ್ಥಕ ಚಿಹ್ನೆ ಸರಿಯಾದ ಉತ್ತರ. ಕೇಳ್ತಾರೆ ನಿಮಗೆ ಒಂದು ಚಿಹ್ನೆಯನ್ನು. ನೆಕ್ಸ್ಟು 12ನೇ ಕ್ವಶನು, ಬೆಟ್ಟದಾವರೆ ಈ ಪದವನ್ನು ಬಿಡಿಸಿದಾಗ ಏರ್ಪಡುವ ಸಂಧಿ. ಸಂಧಿಯನ್ನು ಕೇಳಿದರೆ ಬೆಟ್ಟದಾವರೆ. 12ನೇದು. ಸೊ 12ನೇದಾಗೆ ಉತ್ತರ ನೋಡೋಣ. ಉತ್ತರ ಆದೇಶ ಸಂಧಿ. ಅರ್ಥ ಆಯ್ತಾ? ಎಲ್ಲ ಸಂಧಿ ನೋಡ್ಕೊಳ್ಳಿ, ಒಂದು ಸಂಧಿಯನ್ನು ಕೇಳ್ತಾರೆ. ನೆಕ್ಸ್ಟ್ 13ನೇ ಕ್ವಶನು, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಇವೇನು 2 ಅಂಕದ ಪ್ರಶ್ನೆಗಳು 6 ಇರುತ್ತವೆ. ಟೋಟಲಾಗಿ 12 ಅಂಕ. ಪ್ರತಿ ಪ್ರಶ್ನೆಗೆ 2 ಅಂಕ. 13, ಕೆಂಪಿರುವೆ ಗೂಡು ಕಟ್ಟುವ ರೀತಿಯನ್ನು ವರ್ಣಿಸಿ. ಕೆಂಪಿರುವೆ ಗೂಡು ಕಟ್ಟುವ ರೀತಿ. 13ನೇ ಕ್ವಶನ್ಗೆ ಆನ್ಸರನ್ನು ತೋರಿಸ್ಬಿಡ್ತೀನಿ, ನೋಡ್ಕೊಳ್ಳಿ. 13 ಇದು ಉತ್ತರ. ವಿಡಿಯೋನ ಪಾಸ್ ಮಾಡಿ, ಸ್ಟಾಪ್ ಮಾಡಿಬಿಟ್ಟು ಉತ್ತರ ನೋಡ್ಕೊಳ್ಳಿ ನೀವು. ಓಕೆ. ಸೊ ನಂತರ ಪ್ರಶ್ನೆ 14, ಕಂಸನು ಕೃಷ್ಣನನ್ನು ಕೊಲ್ಲುತ್ತೀನೆಂದು ಏಕೆ ಹೇಳ್ತಾನೆ. ಕಂಸನು ಕೃಷ್ಣನನ್ನು ಕೊಲ್ಲುತ್ತೀನಿ ಅಂತ ಏಕೆ ಹೇಳ್ತಾನೆ? ಸೊ ನೋಡಿ, ಕಂಸನು ದೇವಕಿ ಹೊಟ್ಟೆಯಲ್ಲಿ ಹುಟ್ಟಿದ 8ನೇ ಮಗನನ್ನು ಕೊಲ್ಲುತ್ತಾನೆ ಎಂಬ ಆಶೀರ್ವಾದವನ್ನು ಕೇಳಿದ್ದನು. ಆದ್ದರಿಂದ ಕಂಸನು ಕೃಷ್ಣನನ್ನು ಕೊಲ್ಲಬೇಕೆಂದು ನಿಶ್ಚಯ ಮಾಡುತ್ತಾನೆ. ಇನ್ನು 15ನೇ ಕ್ವಶನು, DS ಕರ್ಕಿರವರ ಸ್ಥಳ ಕಾಲಕೃತಿಗಳನ್ನು ಪರಿಚಯಿಸಿ. ವೀರಂಪಂಟು ಕೈಪಡಿಸಿ ಕೇಳ್ತಾರೆ. ಸ್ಥಳ ಕಾಲಕೃತಿಗಳನ್ನ ಕೇಳ್ತಾರೆ. 15ನೇ ಕ್ವಶನ್ಗೆ ಉತ್ತರವನ್ನು ಕೊಟ್ಬಿಡ್ತೀನಿ, ನೋಡ್ಕೊಳ್ಳಿ. ನೋಡಿ, 1907 ಡಿಸೆಂಬರ್ 15ರಂದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹಿರೇಕೊಪ್ಪದಲ್ಲಿ ಜನಿಸಿದರು. ನಕ್ಷತ್ರಗಾನ, ಭಾವತೀರ್ಥ, ಗೀತ ಗೌರವ, ನಮನ ಬನದ ಚೆಂಡು ಮುಂತಾದ ಕವನ ಸಂಕಲನ ಅವರು ಬರೆದಿದ್ದಾರೆ. ಇನ್ನು 16ನೇ ಕ್ವಶನು, ಏನನ್ನೋ ಮರೆತು ಏನನ್ನೋ ಎರೆದು ಹೇಗೆ ಕನ್ನಡ ದೀಪ ಹಚ್ಚುತ್ತಾರೆ. 17ನೇ ಕ್ವಶನು ನೋಡ್ಕೊಂಡು ಮೊದಲು, ಆಮೇಲೆ ಉತ್ತರ ಕೊಡ್ತೇನೆ. 17, ನಿಮ್ಮ ಮನೆಯಲ್ಲಿ ಆಚರಿಸುವ ಹಬ್ಬಗಳನ್ನು ಪಟ್ಟಿ ಮಾಡಿ. ವೆರಿ ಇಂಪಾರ್ಟೆಂಟು. ನಿಮ್ಮ ಮನೆಯ ಹಬ್ಬಗಳನ್ನ ಕೇಳ್ತಾರೆ. ಸೊ ಹಬ್ಬ ತುಂಬಾನೇ, ಯಾವುದಾದ್ರು ಒಂದು 4 ಬರೀರಿ, ಒಂದು 4 ಹಬ್ಬ ಬರೀರಿ ಸಾಕು. ಅಥವಾ ಸಂಕ್ರಾಂತಿಯಂದು ದನ ಕರುಗಳನ್ನು ಹೇಗೆ ಸಿಂಗರಿಸುತ್ತಾರೆ. 18, ಕರಿಯ ಕೈಗೆ ಮಾಲೆ ಕೊಡಲು ಕಾರಣವೇನು. ಇನ್ನು 10 ಕ್ವಶನು, ಒಂದು ದಿನ ಮಟ್ಟಿಗೆ ನಿನ್ನನ್ನು ರಾಜನನ್ನಾಗಿ ಮಾಡಿದರೆ ಏನೆಲ್ಲ ಮಾಡುವಿರಿ ಎಂಬುದನ್ನು ಬರೀರಿ. ಅರ್ಥ ಆಯ್ತಾ? ಕೆಲವಷ್ಟು ಕ್ವಶನ್ಗೆ 10 ಕ್ವಶನ್ ಕೊಟ್ಟಿರ್ತಾರೆ. ಅವುಗಳ ಮೇಲೆ ತುಂಬಾ ಸುಲಭ ಯಾವುದು ಕ್ವಶನ್ ಅದನ್ನ ಬರೀರಿ. ಅರ್ಥ ಆಯ್ತಾ? ಯಾರು ಕೊಟ್ಟಿರ್ತಾರೆ, ಎಲ್ಲ ಕೊಡೋದಿಲ್ಲ. ಕೇವಲ 17ನೇ ಕ್ವಶನ್ಗೆ ಮತ್ತು 18ನೇ ಕ್ವಶನ್ಗೆ 10 ಕ್ವಶನ್ ಇರ್ತವೆ. ನಿಮಗೆ ತುಂಬಾ ಸುಲಭ ಯಾವ್ದನ್ನ ಬರೀರಿ. ಓಕೆ, ನಾನು ಕೊಡ್ತೀನಿ ನಿಮಗೆ. ಸೊ 15ರಿಂದ 18ರವರೆಗೆ ಉತ್ತರ ನೋಡೋಣ. 15ರಿಂದ 18 ನೋಡಿ ಉತ್ತರವೇ. ನಿಮಗೆ ಯಾವುದು ಉತ್ತರ ಬೇಕು ವಿಡಿಯೋನ ಪಾಸ್ ಮಾಡಿ ಉತ್ತರ ಸಹಿತ ಪ್ರತಿ ಪ್ರಶ್ನೆನ ನೋಡ್ಕೊಳ್ಳಿ. 15, 16, 17, 18, 19. ಸಾರಿ 18 ಲಾಸ್ಟು. 19 ಕೂಡ ಇದೆ, ನೋಡ್ಕೋಬೋದು. 19 ಕ್ವಶನ್ ತೋರಿಸ್ತೀನಿ, ವೇಟ್ ಮಾಡಿ. 19, ಈ ಪದ್ಯಭಾಗವನ್ನು ಪೂರ್ಣಗೊಳಿಸಿ. 2 ಮಾರ್ಕ್ಸಿಗೆ ಪದ್ಯಭಾಗ ಕೊಡ್ತಾರೆ. ತುಂಬಾ ಈಸಿ. ಇದು ನೋಡ್ಕೊಂಡು ಪೂರ್ತಿ ಪದ್ಯ ನೋಡ್ಕೊಳ್ಳಿ. ಜಾತಿ ಮತಗಳ ಪೂರ್ತಿ ಪದ್ಯ ನೋಡ್ಕೊಳ್ಳಿ. ಒಂದು ಕೇಳ್ತಾರೆ. 19ನೇದು ಉತ್ತರ ನೋಡೋಣ. 19, ಜಾತಿ ಮತ ಪಂಥಗಳ ಹುಟ್ಟುರುವಿ ಮನುಜೀವಮತ ಮೆರೆಸುವು 3 ಬಾಣದ ಗುಡಿ ಹಿಡಿದು ಸರ್ವರಿಗೂ ಸಮನಾವು ಮನದುಂಬಿ ದನಿಯತಿ ಹಾಡುವೆ ಬಿಡುಗಡೆಯ ಒಕ್ಕುರಲ ಹಾಡು. ನೋಡ್ಕೊಳ್ಳಿ. ಆಮೇಲೆ 20ನೇ ಕ್ವಶನ್ ಏನಿದೆ, ಈ ಮಾತನ್ನು ಯಾರಿಗೆ ಹೇಳಿದ್ರು. ವೆರಿ ಇಂಪಾರ್ಟೆಂಟು. 2 ಮಾರ್ಕ್ಸಿಗೆ ಕೇಳ್ತಾರೆ. 2 ಮಾರ್ಕ್ಸ್, ಟೋಟಲ್ 4 ಮಾರ್ಕ್ಸ್ ನೋಡಿ. ಪ್ರತಿ ಪ್ರಶ್ನೆಗೆ 2 ಅಂಕ. 20, ಅರಸನ ಅಂಕಿಯಿಲ್ಲ ದೆವ್ವದ ಕಾಟವಿಲ್ಲ. 21, ಬಾಲನಿವ ನಿನ್ನದಿರು ದುಗುಡವ ತಾಳಲಾರದು ಬಪ್ಪ. 20, 21 2 ಪ್ರಶ್ನೆಗೆ ನೋಡೋಣ ಉತ್ತರವನ್ನು. 20, ಈ ಮಾತನ್ನು ಕಂಸನು ವಸುದೇವನಿಗೆ ಕೇಳಿದನು. 21, ಈ ಮಾತನ್ನು ಅಭಿಮನ್ಯು ಧರ್ಮರಾಯನಿಗೆ ಹೇಳಿದನು. ಅಭಿಮನ್ಯು ಚಕ್ರವನ್ನು ಭೇದಿಸಲು ಧರ್ಮರಾಯನಿಗೆ ಬಳಿ ಅಪ್ಪನೇ ಕೇಳುವಾಗ ಈ ಮಾತನ್ನು ಹೇಳ್ತಾನೆ. ಇನ್ನು 22 ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ ಕ್ವಶನ್. 22ನೇದು ಏನಿದು, ಈ ಕೆಳಗಿನ ಸಾಲಿಗೆ ಪ್ರಸ್ತಾರ ಹಾಕಿ. ಏನು, ಲಘುಗುರ ಹಾಕೋದಷ್ಟೇ. ಲಘುಗುರನ ಹಾಕೋದು. ಪ್ರಸ್ತಾರ ಅಂದರೆ ಏನು, ಲಘುಗುರ ಹಾಕೋದು. 2 ಮಾರ್ಕ್ಸಿಗೆ ಕೇಳ್ತಾರೆ. ಕೋಳಿ ಕೂಗಿತು ಬೆಳಕು ಹರಿತು. ಇದನ್ನು ಲಘುಗುರ ಹಾಕೋಣ. ಸೊ ನೋಡಿ ಉತ್ತರ ಇದೆ, ನೋಡ್ಕೋಬೋದು. ನೋಡಿ, ಸೊ ದೀರ್ಘದಲ್ಲಿ ಗುರು ಬರ್ತದೆ, ಆಮೇಲೆ ದೀರ್ಘದಲ್ಲಿ ಲಘು ಬರ್ತದೆ. ಇಷ್ಟೇ ನೋಡಿ, ಲಘುಗುರು ಇಷ್ಟೇ ನೋಡ್ಕೊಳ್ಳಿ. ನೋಡಿ, ಕೋಗೆ ಗುರು ಬರ್ತದೆ, ಲೀಗೆ ಲಘು, ಮತ್ತು ಕೂಗೆ ಗುರು, ಆಮೇಲೆ ಗೀಗೆ ಲಘು ಇವೆ ಲಘು ಬರ್ತವೆ. ಇನ್ನು 23 ಕ್ವಶನ್ ಏನು, ಕೆಳಗಿನ ಪ್ರಶ್ನೆಗಳಿಗೆ 5, 6 ಅಂಕ ತಿಳಿಸಿ. ಇವೇನು 4 ಅಂಕದ ಪ್ರಶ್ನೆಗಳು. 2 ಇರ್ತವೆ. ಟೋಟಲಾಗಿ 8 ಅಂಕ. ಪ್ರತಿ ಪ್ರಶ್ನೆಗೆ 4 ಅಂಕ. 23, ಕಾಡನ್ನು ನಾಶ ಮಾಡುವುದರಿಂದ ಆಗುವ ದುಷ್ಪರಿಣಾಮಗಳೇನು. 24, ನಿಮ್ಮ ಊರಿನ ಬೀದಿ ದೀಪ ಸರಿಪಡಿಸುವಂತೆ ಕೋರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಪತ್ರ ಬರೆಯಿರಿ. ಅಥವಾ ಈ ಕೆಳಕನ್ನ ಚಿತ್ರವನ್ನು ಗಮನಿಸಿ ನಿಮ್ಮ ಅನಿಸಿಕೆಗಳನ್ನು 5, 6 ವಾಕ್ಯದಲ್ಲಿ ಬರೆಯಿರಿ.
ಚಿತ್ರ ಕೊಟ್ಟಿರ್ತಾರೆ ಒಂದು, ಅದನ್ನು ಗಮನಿಸಿ ನೀವು ಬರಿಬೇಕು. 5-6 ವಾಕ್ಯದಲ್ಲಿ ಬರೀಬೇಕು. ತುಂಬಾ ಈಸಿ ಚಿತ್ರ ಇರ್ತದೆ, ನೋಡಿ ಬರಿಬೋದು. ಅದು ಬೇಡನವರು ಮೇಲೆ ಕ್ವಶನ್ ಬರಿಬೋದು. 10 ಕ್ವಶನ್ ಕೊಟ್ಟಿರ್ತಾರೆ, ನಿಮಗೆ ತುಂಬ ಸುಲಭ ಯಾವುದು ಬರೀರಿ. 23, 24 ಆನ್ಸರ್ ಕೊಟ್ಬಿಡ್ತೇನೆ. ಸೊ ಇಲ್ಲಿಗೆ ಕ್ವಶನ್ ಪೇಪರ್ ಎಂಡ್ ಆಗ್ತಾಯಿದ್ದು 23, 24. ಸೊ 23 ಆಮೇಲೆ 24 2 ಕ್ವಶನ್ ಆನ್ಸರ್ವೇ. ಸೊ ಉತ್ತರ ನೋಡ್ಕೊಳ್ಳಿ. ಆಮೇಲೆ ತುಂಬ ಜನ ಕೇಳ್ತಾ ಇದ್ದಾರೆ ನೀಲಕ್ಷಿ ಅಂತ. ಇದು ನೀಲಕ್ಷಿ ನೋಡಿ, ಯಾವ ಪಾಠದ ಮೇಲೆ ಯಾವ ಪದ್ಯದ ಮೇಲೆ ಎಷ್ಟು ಮಾರ್ಕ್ಸ್ ಕೇಳ್ತಾರಂತ ಇಷ್ಟು ಓದ್ಕೊಳ್ಳಿ. ಇದೇ ಪ್ರಕಾರ ಕ್ವಶನ್ ಬರ್ತದೆ. ಅರ್ಥ ಆಯ್ತಾ? ಪರಿಸರ ಸಮತೋಲನದಿಂದ 4 ಅಂಕ, ಜಗಳ ಇರುವೆ 2 ಅಂಕ, ಬಿಲ್ ಹಬ್ಬ 4 ಅಂಕ, ಟೋಟಲ್ ಆಗಿ 40 ಅಂಕಗಳಿಗೆ ಎಕ್ಸಾಮ್ ಇರ್ತದೆ. ಸೊ ಎಷ್ಟು ಒಂದು ಕ್ವಶನ್ ಪೇಪರು ಈಗಾಗಲೇ ಚಾನಲ್ ನಿಮಗೆ 7ನೇ ತರಗತಿ ಕನ್ನಡ, ಇಂಗ್ಲೀಷು ಎಲ್ಲ ವಿಷಯ ಹಾಕಿರ್ತಾನೆ. SE2 ಎಕ್ಸಾಮ್ಗೆ ಎಲ್ಲ ವಿಷಯ ಕ್ವಶನ್ ಪೇಪರ್ಗಳು ಇಂಪಾರ್ಟೆಂಟ್ ಕ್ವಶನ್ ಹಾಕ್ತಾನೆ. ಎಲ್ಲ ಓದ್ಕೊಳ್ಳಿ, ಆರಾಮಾಗಿ ಪಾಸಾಗಿ ಮತ್ತು ಸ್ಕೋರ್ ಕೂಡ ಮಾಡಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.